ಈ ಜಾನಮಂಗಲ ಮತ್ತು ಕೊಟ್ಕರಳ್ಳಿ ಈ ಮಧ್ಯೆ ಇರುವ ಮೂರುಗುಡ್ಡೆ ದೇವಸ್ಥಾನ ಇದು ಪುರಾತನ ಕಾಲದಿಂದ ಬಂದಿರೋದು. ಇದು ಗುಡ್ಡೆ ಒಳಗೆ ಸಿಕ್ಕಿರೋ ದೇವಸ್ಥಾನ. ಇದು ಈಗ ಮಾಗಡಿ ತಾಲೂಕು ಮಾಡಬಾರ್ದು, ಅದು ಕೊಟ್ಕರಳ್ಳಿ ಗ್ರಾಮದಲ್ಲಿ ಇರೋದು ಸೇರಿರೋದು. ಇದು ಪುರಾತನ ಕಾಲದ್ದು. ಇದು ಸಾರೆ ವರ್ಷದಿಂದ ಈ ಜಮೀನು ಇದಾದಾಗಿಂದಲೂ ನಾವು ತಗೊಂಡು ನಮ್ಮ ತಂದೆಯವರು ಇದ್ದರು, ನಮ್ಮ ತಂದೆಯವರೆಲ್ಲ ತಿರೋದ್ರು. ಅದ್ರ ಮುಖಾಂತರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಸುಮಾರು ಒಂದು ಶಿವರಾತ್ರಿ 26ನೇ ತಾರೀಕು ನೈಟ್ ಉಪವಾಸ. ಅವತ್ತು ಒಂದು 1000 ಜನ ಊಟ ಮಾಡ್ತಾರೆ ನೈಟು. ತಿರ್ಗಿ ಬೆಳಿಗ್ಗೆ ಒಂದು 6000 ಜನ ಊಟ ಮಾಡ್ತಾರೆ. ಸರ್, ಶಿವರಾತ್ರಿ ಹಬ್ಬದ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ನಾವು ಬೆಳಿಗ್ಗೆ 26ನೇ ತಾರೀಕು ಉಪವಾಸ, ಅಭಿಷೇಕ, ನವಗ್ರಹ ಪೂಜೆ ಮತ್ತು ಇತ್ಯಾದಿ ಕಾರ್ಯಗಳು. ತಿರ್ಗಾ ಬೆಳಿಗ್ಗೆ ದೇವರ ಉತ್ಸವ, ಮಧ್ಯಾಹ್ನ 10:30ಗೆ ದೇವರ ಉತ್ಸವ ಹೋಗ್ತದೆ. ಆಂಜನೇಯನ ಗುಡಿ ಹತ್ರ ಹೋಗಿ ಆಂಜನೇಯನ ಗುಡಿ ಅಲ್ಲಿ ಮಣೆ ಹಾಕಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನಾವು ಇಲ್ಲಿಗೆ ದೇವಸ್ಥಾನದಿಂದ ಬಂದಾಗ ದೇವ್ರ ಪ್ರಸಾದನ ಎಲ್ಲರಿಗೂ ಊಟಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮತ್ತು ಇನ್ನು ಕಾರ್ಯಕ್ರಮಗಳು ಬೇಜಾನಿರ್ತವೆ. ನೈಟು ಕಾರ್ಯಕ್ರಮಗಳು ಬೇಜಾನಿರ್ತದೆ. ಅವರೆಲ್ಲ ಮಾಡ್ತಾ ಇರ್ತಾರೆ. ಅಡುಗೆ 12 ಗಂಟೆಯಿಂದ 6 ಗಂಟೆವರೆಗೂ ಊಟ ಇದ್ದೇ ಇರ್ತದೆ. ಬೆಳಗ್ಗೆ 10:00ವರೆಗೆ ಸ್ಟಾರ್ಟ್ ಆದರೆ ಸಾಯಂಕಾಲ 6 ಗಂಟೆ ತನಕ ಊಟ ಮಾಡ್ತಾನೆ ಇರ್ತಾರೆ ಶಿವರಾತ್ರಿ ಹಬ್ಬದಲ್ಲಿ. ಇದು ಪುರಾತನ ಕಾಲದ ದೇವಸ್ಥಾನ. ಇದು ಗುಡ್ಡೆಯಲ್ಲಿ ಸಿಕ್ಕಿ ಕೆರೆದಿ ಅದು ತೆಗೆದಿರೋ ದೇವಸ್ಥಾನ. ಇದು ಸಾನೇ ವರ್ಷದಿಂದ ಇದು ಬಂದಿರೋದು. ನಮ್ಮ ತಂದೆಯವ್ರು ಮಾಡ್ತಾಯಿದ್ರು. ಈಗ ನಾವು ಇಷ್ಟು ವಯಸ್ಸಾಗದೆ ನಮಗೂ ನಾವು ಮಾಡ್ಕೊಂಡು ಹೋಯ್ತಲ್ಲ ಇದೀವಿ. ನಮಗೆ ದೇವರು ಮೈ ಮೇಲೆ ಬರೋಲ್ಲ. ನಮ್ಮ ಅಪ್ಪನ ಪ್ರಸಾದ ಹೂವು ಕೇಳಿದ್ರೆ ನಮ್ಮ ಅಪ್ಪ ಪ್ರಸಾದ ಹೂವು ಕೊಡ್ತಿದ್ರೆ ಆಯಿತು. ಹಾಗಾದರೆ ಇಲ್ಲಿ ಬಂದ ಭಕ್ತಾದಿಗಳು ಪ್ರಸಾದನ ಹೂವು ಕೇಳಿದ್ರೆ ಅವರ ಕಷ್ಟಗಳೆಲ್ಲ ಪರಿಹಾರ ಆಯ್ತದೆ. ಬಂದವರೆಲ್ಲ ಅಷ್ಟೇ. ನಾವು ಮೈಸೂರು, ಬೆಂಗಳೂರು, ಮಂಡ್ಯ ಎಲ್ಲ ಕಡೆಯಿಂದಲೂ ಬರ್ತಾರೆ. ವಿಶೇಷ ಪೂಜೆ ಯಾವ್ಯಾವ ದಿವಸ? ಇದು ಶನಿವಾರ ಮಾತ್ರ ಚೆನ್ನಾಗಿ ಶನಿವಾರ ಜನ ಭಕ್ತಾದಿಗಳು ಬರ್ತಾರೆ. ಹಾಗೂ ಪ್ರಸಾದ ಮಾಡ್ಕೊತಾರೆ ಅವರೇ. ಮತ್ತು ನಾವು ಡೈಲಿ ದೀಪ ಹಚ್ಚಕ್ಕೆ ಬೆಳಿಗ್ಗೆ ಸಾಯಂಕಾಲ 4 ಗಂಟೆಗೆ ಬರ್ತೀವಿ. ಸರ್, ಶಿವರಾತ್ರಿ ಹಬ್ಬದ ಪ್ರಯುಕ್ತ ಭಕ್ತಾದಿಗಳು ಏನು ಹೇಳ್ತೀರಾ? ಎಲ್ಲರೂ ಕೊಡ್ತಾರೆ. ದಾನಿಗಳು ಎಲ್ಲ ಭಕ್ತಾದಿಗಳು ನಾವೇನು ಬೇಕಂತ ನಾವೇನು ₹1 ಹಾಕಂಗಿಲ್ಲ. ಎಲ್ಲ ಭಕ್ತಾದಿಗಳೇ ಕೊಟ್ಟು ಅವರೇ ನಿಂತ್ಕೊಂಡು ಅವರೇ ಮಾಡ್ತಾರೆ ಆ ಕಾರ್ಯಗಳು. ಎಲ್ಲ ಪ್ರಾರ್ಥಿಸ್ಕೊಳ್ಳೋದು ಏನಂದರೆ ಎಲ್ಲರೂ ಧನ ಸಹಾಯ ಬೇಕಾಗಿಲ್ಲ. ಅವರು ನಿಂತ್ಕೊಂಡು ಮಾಡಿ ಅವರು ಏನೇನೋ ಅವರಲ್ಲಿ ಇಷ್ಟ ಬಂದಿದ್ದು ಹಾಕ್ಬೋದು. ಅವ್ರು ಏನೇ ಮಾಡಿದ್ರು ಅದನ್ನ ಇದು ಮಾಡಬೇಕು. ಈಗ ನಾನು ಗೋಪುರ ವ್ಯವಸ್ಥೆ ಮಾಡಬೇಕು ಅಂತ ಇದ್ದೀನಿ, ಆಸೆ ಪಡ್ತಾ ಇದ್ದೀನಿ. ಆ ಗೋಪುರಕ್ಕೆ ಆ ಸಹಕಾರ ಕೊಟ್ಟು ಆ ಭಕ್ತಾದಿಗಳು ನಮ್ಮ ಅಪ್ಪನ ಆಶೀರ್ವಾದದಿಂದ ಅವರಿಗೆಲ್ಲ ಸೌಕರ್ಯ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಗೋಪುರ ಕಟ್ಟಡಕ್ಕೆ ಧನ ಸಹಾಯ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ನಾನು. ಅದೊಂದು ಇದು ಮಾಡಿ ಎಲ್ಲ ಭಕ್ತಾದಿಗಳು ನನಗೆ ವಿನಂತಿ ಕೇಳ್ಕೊಳ್ತಾ ಇರೋದು. ಗೊತ್ತು ಹಳ್ಳಿ ಕಡೆ ಮಾಗಡಿ, ರಾಮನಗರ, ಈ ಕಡೆ ಕೊಟ್ಕರಳ್ಳಿ, ಗೆಜ್ಗೆರಪ್ಪೆ, ಮತ್ತಿಕೆರೆ, ಬಾಳೆನಹಳ್ಳಿ, ಏಳುಗಳ್ಳಿ ಈ ಕಡೆ ಎಲ್ಲ ಜನಗಳು, ಬೆಳಗುಡಿ ಈ ಕಡೆ ಎಲ್ಲ ಜನಗಳೆಲ್ಲ ಭಕ್ತಾದಿಗಳು ಜಾನಮಂಗಲದಿಂದ ಎಲ್ಲ ಪ್ರತಿಯೊಂದು ತಿರುಮಲ ನೋಡಿ ತಂದು ಎಲ್ಲರೂ ಭಕ್ತಾದಿಗಳಿಗೂ ಅವರೆಲ್ಲ ಸಹಕರಿಸಿದ್ರೆ ದೇವಸ್ಥಾನ ಗೋಪುರ ರೆಡಿ ಆಗೋದು. ಗೋಪುರದ ಬಗ್ಗೆ ಅಂತಂದರೆ ನಾನೀಗ ಗೋಪುರ ಸುತ್ತ ಇದೆ ನೋಡಿದ್ದೀರಲ್ಲ, ನೀವೇ ನೋಡೋದಲ್ಲ. ಆ ಗೋಪುರ ಇದಾಗೋಗ್ಬಿಟ್ಟದೆ, ಎಲ್ಲರಿಗೂ ಗೊತ್ತು ಜನಗಳಿಗೆ. ಅದನ್ನ ಗೋಪುರನ ಇದು ಚೋಟ್ರ ಕಟ್ಟಡ. ಇದು ಪುರಾತನ ಕಾಲದ ಕಟ್ಟಡ. ಇದನ್ನ ಗೋಪುರನ ರೆಡಿ ಮಾಡಿಸಿ ಅಚ್ಚುಕಟ್ಟು ಮಾಡವ ಅಂತ ನಾವು ಕೇಳ್ಕೊತಾ ಇದ್ದೀವಿ ಭಕ್ತಾದಿಗಳಲ್ಲಿ. ಅದೇನು ಹೇಳ್ತದೆ. ತಮ್ಮ ಹೆಸರು? ನನ್ನ ಹೆಸರು ಕೃಷ್ಣಪ್ಪ, ಅರ್ಚಕರು. ಈ ಕಡೆಯಿಂದ ಬಂದರೆ ಕೊಟ್ಕರಳ್ಳಿ ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಮಧ್ಯ ಸೆಂಟ್ರಲ್ಲಿ, ಜಾನಮಂಗಲ ಮತ್ತು ಮಧ್ಯ ಸೆಂಟ್ರಲ್ಲಿ ಅಲ್ಲಿ ಹೇಳಿದ್ರೆ ಶನಿಮಾತನ ದೇವಸ್ಥಾನ ಅಂತಂದರೆ ಬಸ್ನವ್ರಿಗೆ ಎಲ್ಲರಿಗೂ ಗೊತ್ತು. ಮಧ್ಯ ಸೆಂಟ್ರಲ್ ಐತೆ. ಈ ಕಡೆ ರಾಮನಗರದಿಂದ ಬರ್ತೀನಿ ಅಂತ ಅಂದರೆ ಮಧ್ಯ ಜಾನಮಂಗಲ, ಕೊಟ್ಕರಳ್ಳಿ ಎರಡು ಮಧ್ಯ ತಿರ್ಗಿ ಅದೇ ಆ ಕಡೆಯಿಂದಲ್ವ 1 ಕಿಲೋಮೀಟ್ರ್. ಆ ಕಡೆಗೆ 1 ಕಿಲೋಮೀಟ್ರು, ಈ ಕಡೆಗೆ 1 ಕಿಲೋಮೀಟ್ರು. ಆ ಮಧ್ಯದಲ್ಲಿ ಯಾರೇ ಕೇಳಿದ್ರು ಭಕ್ತಾದಿಗಳು ಅಂತೆ ರಾಮನಗರ ಕೇಳಿದ್ರು ಹೇಳ್ತಾರೆ, ಮಾಗಡಿ ಕೇಳಿದ್ರು ಹೇಳ್ತಾರೆ. ತುಮಕೂರಿಂದಲೇ ಬರಲಿ, ಬೆಂಗಳೂರಿಂದ ಬರಲಿ ಅದೇ ಸ್ಟಾಪೇ. ಯಾಕೆ? ತಮ್ಮ ಮೊಬೈಲ್ ನಂಬರು? 9632121117. ಮತ್ತೆ 9632121117.